ಆ ದಂಪತಿಯ ಜಗಳ ಬೀದಿಗೆ ಬಂದಿದೆ. ಮೊನ್ನೆಯಷ್ಟೇ ಪತಿ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿದ್ಲು. ಬಳಿಕ ನಾಪತ್ತೆಯಾಗಿದ್ದ ಪತಿ ಇದೀಗ ವಿಡಿಯೋ ಮೂಲಕ ಪ್ರತ್ಯಕ್ಷನಾಗಿದ್ದಾನೆ. ದಂಪತಿ ನಡುವೆ ವಿಡಿಯೋ ಜಟಾಪಟಿ ನಡೆದಿದೆ. ನಾನು ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಹಾಕಿದ್ದೆ, ಎಲ್ಲ ಸುಳ್ಳು. ಅವರು ಹೇಳ್ತಿರೋ ಒಂದೊಂದು ಮಾತು ಸುಳ್ಳಾಗಿದೆ. ಸ್ಫೋಟಕ ಆರೋಪಗಳು, ಆಘಾತಕಾರಿ ವಿಚಾರಗಳು. ಬೆಡ್ರೂಮ್ನಲ್ಲಿ ಪತಿಯೇ ಸೀಕ್ರೆಟ್ ಕ್ಯಾಮೆರಾ ಇಟ್ಟಿದ್ದ, ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿದ್ದ, ಬ್ಲಾಕ್ ಮೇಲ್ ಕೂಡ ಮಾಡ್ತಿದ್ದ ಅಂತ ಇದೇ ಸೈಯದ್ ಇನಾಮುಲ್ ಹಕ್ ವಿರುದ್ಧ ಪತ್ನಿ ಸ್ಫೋಟಕ ಆರೋಪ ಮಾಡಿದ್ಲು. ಪುಟ್ಟೇನಹಳ್ಳಿ ಠಾಣೆ ಪೊಲೀಸರಿಗೆ ದೂರು ನೀಡಿದ್ಲು. ಆದ್ರೀಗ ತನ್ನ ವಿರುದ್ಧದ ಆರೋಪಗಳನ್ನ ಸೈಯದ್ ಅಲಗೆಳೆದಿದ್ದಾರೆ. ಪತ್ನಿ ವಿರುದ್ಧವೇ ವಿಡಿಯೋ ಹೇಳಿಕೆಯೊಂದನ್ನ ಬಿಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪತ್ನಿಯು ಮಾತನಾಡಿದ್ದಾಳೆ. ವಿಡಿಯೋ ಮಾಡಿದ್ದೆ, ಬ್ಲಾಕ್ ಮೇಲ್ ಮಾಡಿದ್ದೆ ಅನ್ನೋದೆಲ್ಲ ಸುಳ್ಳು ಅಂತ ಇನಾಮುಲ್ ಹಕ್ ಹೇಳಿದ್ರೆ ಇದೆಲ್ಲ ಕಟ್ಟುಕತೆ ಅಂತ ಪತ್ನಿ ಹೇಳ್ತಿದ್ದಾಳೆ. ನಾನು ಬೆಡ್ರೂಮ್ನಲ್ಲಿ ಕ್ಯಾಮ್ರಾ ಹಾಕಿದ್ದೆ, ಆಮೇಲೆ ಅವ್ರದ್ದು ಇಂಟಿಮೇಟ್ ವಿಡಿಯೋಸ್ ಇರ್ತಿರೋದು, ಆಮೇಲೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿರೋದು ಎಲ್ಲ ಸುಳ್ಳು. ಅವರು ಹೇಳ್ತಿರೋ ಒಂದೊಂದು ಮಾತು ಸುಳ್ಳಾಗಿದೆ. ಎಲ್ಲ ಇರೋ ಬರೋ ಕತೆ ಕಟ್ಟಿ ಹೇಳ್ತಾ ಇರೋ ವಿಷಯಗಳು ಇದು. ಇನ್ನು 19 ಮದುವೆ ಆಗಿರ್ಲಿಲ್ಲ, ನನಗೆ ಆಗಿದ್ದು ಒಂದೇ ಮದುವೆ. ಆ ವಿಷಯವನ್ನು ಅವರಿಗೆ ಹೇಳಿದ್ದೆ ಅಂತ ಗಂಡ ಹೇಳಿದ್ರೆ ನಮ್ಮ ತಂದೆಗೆ ಏನು ಗೊತ್ತಿರ್ಲಿಲ್ಲ ಅಂತ ಸಂತ್ರಸ್ತೆ ಹೇಳ್ತಿದ್ದಾಳೆ. ಇವಾಗ ಅವ್ರು ಹೇಳ್ತಾ ಇದ್ದಾರಲ್ಲ 19 ಅಫೇರ್ಸ್ ನಂದು ಇತ್ತು ಅಂತ. 19 ಅಫೇರ್ಸ್ ಇದ್ದಿದೆ. ಅವಳಿಗೆ ಗೊತ್ತಿದ್ರು ಸಹ ನನ್ನ ಜೊತೆ ಯಾಕೆ ಮದುವೆ ಮಾಡ್ಕೊಂಡ್ಳು ಅವಳು? ನಮ್ಮ ತಂದೆಗೆ ಏನೂ ಗೊತ್ತಿರಲಿಲ್ಲ. ನಾನು ಅವರು ಫಸ್ಟ್ ಮೊದಲನೇ ಹೆಂಡತಿಗೆ ಮಾತಾಡಿದ್ದೀನಿ. ಅದು 6th ಸೆಪ್ಟೆಂಬರ್ 2025ಗೆ. ನನಗೆ ಸಾಯುವ ರೀತಿ ಮಾನಸಿಕ ಹಿಂಸೆ ಕೊಟ್ರು ಅಂತ ಸೈಯದ್ ಹೇಳಿದ್ರೆ ಅನ್ನ ನೀರು ಕುಡಿಯೋಕು ಅವರ ಅಪ್ಪ ಅಮ್ಮನ ಪರ್ಮಿಷನ್ ಬೇಕಂತ ಪತ್ನಿ ಆರೋಪ ಮಾಡ್ತಿದ್ದಾಳೆ. ಎಷ್ಟು ಸತಿ ನಾನು ರೋಡ್ನಲ್ಲಿ ಮಲ್ಬಿಟ್ಟಿದ್ದೆ, ನನ್ನ ಸೈಜ್ ಬಿಡಿ, ನಾನು ಸತ್ತೋಗ್ಬಿಡ್ತೀನಿ ಅಂತ. ಅದು ಕೊಡ್ತಾ ಇರೋದು ಮಾನಸಿಕ ಇದರಿಂದ. ನಾನು ಬೇಕಾದ್ರೆ ಸತ್ತೋಗ್ತೀನಿ. ಅವ್ರ ಅಪ್ಪ ಅಮ್ಮ ನನಗೆ ಅನ್ನ ಹಾಕಕ್ಕೂ ಒಂದು ತೊಟ್ಟು ನೀರು ಕುಡಿಬೇಕಂದ್ರೆ ಅವ್ರ ಪರ್ಮಿಷನ್ ಕೇಳಬೇಕಿತ್ತು. ಅನ್ನ ಬೇಕಂದ್ರೂ ನನಗೆ ತಿನ್ಸೋರು ಯಾರೂ ಇರಲಿಲ್ಲ. ಇನ್ನು ನಾನೇ ಪತ್ನಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದೀನಿ ಅಂತ ಸೈಯದ್ ಹೇಳಿದ್ರೆ ನನ್ನ ತಾಯಿಯ 210 ಗ್ರಾಂ ಚಿನ್ನ ತಗೊಂಡ್ರು ಅಂತ ಪತ್ನಿ ಹೇಳಿದಾಳೆ. ಅವ್ರಿಗೆ ನಾನು 13 ಲಕ್ಷ ಒಡವೆಗಳನ್ನು ಕೊಟ್ಟಿದ್ದೀನಿ. ಒಂದು 104.22 ಗ್ರಾಮ್ಸ್ ಒಂದು ಹಾರ ಇದೆ. ಅದು ಬೆಲೆನೇ 10,80,000. ಇನ್ನು ಅವರು ಜಿಮ್ ಓಪನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮಮ್ಮ ಅದು ಖಾನ್ದಾನಿ ಝೇವರ್ ಎತ್ಕೊಂಡು ಹೋಗಿದ್ದಾರೆ. ಅದು ವರ್ತು 210 ಗ್ರಾಮ್. 210 ಗ್ರಾಮ್ ನೆಕ್ಲೆಸ್ ತಗೊಂಡು ಹೋಗಿದ್ದು ಜಿಮ್ ಓಪನ್ ಮಾಡ್ಬೇಕಂತ. ಏನು ಹೇಳಿ, ಪ್ರಕರಣದ ಬಳಿಕ ಕಣ್ಮರೆಯಾಗಿದ್ದ ಸೈಯದ್ ಮರೆಯಲ್ಲೇ ಕೂತು ವಿಡಿಯೋ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪತ್ನಿಯು ಮಾತನಾಡಿದಾಳೆ. ದಂಪತಿಯ ಈ ಗಲಾಟೆಗೆ ಪೊಲೀಸರು ಯಾವ ರೀತಿ ತೆರೆ ಎಳಿತಾರೆ ನೋಡಬೇಕು. ವಿಕಾಸ್ TV9 ಬೆಂಗಳೂರು.